ನಮ್ಮ ನ್ಯೂಸ್ಗೆ ಸ್ವಾಗತ. ರೈಸ್ ಪುಲ್ಲಿಂಗ್ ಹೆಸರಿನಲ್ಲಿ ದರೋಡೆಗೆ ಹೊಂಚು, 6 ಮಂದಿ ಸೆರೆ, ಕಾರು, ದ್ವಿಚಕ್ರ ವಾಹನಗಳು, ನಗದು, ಮಾರಕಾಸ್ತ್ರಗಳು ವಶಕ್ಕೆ. ರೈಸ್ ಪುಲ್ಲಿಂಗ್ ಚೆಂಬು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿದೆ ಎಂದು ಸಾರ್ವಜನಿಕರನ್ನು ನಂಬಿಸಿ ಹಣ ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ದ ತಂಡದ ಮೇಲೆ ದಾಳಿ ನಡೆಸಿದ ಕೆಂಚಾರ್ಲಹಳ್ಳಿ ಠಾಣೆಯ ಪೊಲೀಸರು 6 ಮಂದಿಯನ್ನು ಬಂಧಿಸಿ ಅವರಿಂದ ತಾಮ್ರದ ಚೆಂಬುಗಳು, ನಗದು, ಕಾರು, ದ್ವಿಚಕ್ರ ವಾಹನ, ಮೊಬೈಲ್ ಸೇರಿದಂತೆ ಹಲ್ಲೆ ನಡೆಸಲು ಇಟ್ಟುಕೊಂಡಿದ್ದ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನಗದೆಲೆ ಮತ್ತು ಬುರುಡುಗುಂಟೆ ರಸ್ತೆಯ ತುಳುನು ಕ್ರಾಸ್ ಬಳಿ ರೈಸ್ ಪುಲ್ಲಿಂಗ್ ಚೆಂಬು ಹೆಸರಿನಲ್ಲಿ ದರೋಡೆ ನಡೆಸಲು 6 ಮಂದಿ ತಂಡ ಬಂದಿದ್ದು, ಅಡ್ಡಪಡಿಸಿದ್ದಲ್ಲಿ ಕಾರದ ಪುಡಿ ಎರಚಿ ಮಾರಕಾಯುಧಗಳಿಂದ ಹೊಡೆದು ಪರಾರಿಯಾಗಲು ಈ ತಂಡ ಸಿದ್ಧವಾಗಿದೆ ಎಂದು ಖಚಿತ ಮಾಹಿತಿ ದೊರೆತ ಮೇರೆಗೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಶ್ರೀನಿವಾಸ್ ಮತ್ತು ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪರವರ ಮಾರ್ಗದರ್ಶನದಲ್ಲಿ ಕೆಂಚಾರ್ಲಹಳ್ಳಿಯ PSI PV ರೆಡ್ಡಿ ತಂಡ ದಾಳಿ ನಡೆಸಿತು. ದಾಳಿಯ ಸಂದರ್ಭದಲ್ಲಿ ಆರೋಪಿಗಳು ಪರಾರಿಯಾಗಲು ಯತ್ನಿಸಿದರು. ಬಿಡದೆ 6 ಮಂದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು ತಮಿಳುನಾಡಿನ ಕೊಯಂಬತ್ತೂರು ನಗರದ ಸರ್ವಿಸ್ ಇಂಜಿನಿಯರ್ ಕೆಲಸ ಮಾಡುವ ಅರವಿಂದ ನಾಯ್ಡು, ತುಮಕೂರು ಜಿಲ್ಲೆ ಗುಬ್ಬಿಯ ಹೇರೂರು ಕಾಲೋನಿಯ ರಮೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಅರಿಶಿನಕುಂಟೆಯ ನರಸಿಂಹಮೂರ್ತಿ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮರಸನಹಳ್ಳಿ ಗ್ರಾಮದ ನಾಗೇಂದ್ರ, ಚಿಂತಾಮಣಿ ತಾಲೂಕಿನ ಮರೋಪಲ್ಲಿ ಗ್ರಾಮದ ರಾಮಪ್ಪ ಮತ್ತು ಬೆಂಗಳೂರು ಉತ್ತರ ಹೊಸಬನ್ನಿ ಬಡಾವಣೆಯ ಪುಟ್ಟಸ್ವಾಮಿ ಎಂದು ಗುರುತಿಸಲಾಗಿದೆ. ಬಂಧಿತರಿಂದ 2 ತಾಮ್ರದ ಚೆಂಬುಗಳು, 10 ಮೊಬೈಲ್ಗಳು, 2 ದ್ವಿಚಕ್ರ ವಾಹನಗಳು, 2 ಕಾರುಗಳು, 4 ವಾಚು, ನಗದು 33,030 ರೂಗಳು ಹಾಗೂ ಅಡ್ಡಪಡಿಸುವವರ ಮೇಲೆ ಹಲ್ಲೆ ನಡೆಸಲು ತಂದಿದ್ದ ರಾಡು, ದೊಣ್ಣೆ ಮತ್ತಿತರ ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ.